ಹಾಯ್, PRS ಹೆಲ್ದಿ ಕುಕ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೀರೆಕಾಯಿ ಬದನೆಕಾಯಿ ಸೊಪ್ಪು ಹಾಕ್ಬಿಟ್ಟು ಮಸೊಪ್ಪು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಎಲ್ಲ ಇದಕ್ಕೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ. ನಾನು ಬರೀ ಒಣಗಿದ ಮೆಣಸಿನ್ಕಾಯಿ ಹಾಕ್ಬಿಟ್ಟೇನೆ ತೋರಿಸ್ತಾ ಇದ್ದೀನಿ. ಈಸಿಯಾಗಿರುತ್ತೆ, ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ. ಇದಕ್ಕೇನೇನು ಬೇಕು ಐಟಮ್ಸ್ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಫಸ್ಟು ಸೊಪ್ಪು, ಇದು ಅರವೆ ಸೊಪ್ಪು. ನೀವೇನು ಸೊಪ್ಪು ಬೇಕಾದರೂ ಹಾಕೋಬೋದು, ಪಾಲಕ್ ಹಾಕೋಬೋದು, ಮೆಂತ್ಯ ಹಾಕೋಬೋದು, ದಂಟು ಬೇಕಾದರೂ ಹಾಕೋಬೋದು. ಏನು ಸೊಪ್ಪು ಹಾಕಿ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಇದು ಅರವೆ ಸೊಪ್ಪು ತಗೊಂಡಿದ್ದೀನಿ. ಟೊಮೊಟೊ, ಹೀರೆಕಾಯಿ, ಬದನೆಕಾಯಿ ಹಾಕಿದ್ರೂ ಟೇಸ್ಟ್ ಬರುತ್ತೆ. 1-2 ಹಾಕ್ಕೊಳ್ಳಿ ಬದನೆಕಾಯಿ. ನಾನಿಲ್ಲಿ ಒಂದೇ ಒಂದು ಹಾಕಿದ್ದೀನಿ. ಒಂದು ಬದನೆಕಾಯಿ, ತೊಗರಿಬೇಳೆ, ಈರುಳ್ಳಿ, ಧನಿಯಾ ಪೌಡ್ರು, ಸಾಸಿವೆ, ಬೆಳ್ಳುಳ್ಳಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಡಿ, ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಣಗಿದ ಮೆಣಸಿನ್ಕಾಯಿ, ಕರಿಬೇವು, ಉಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ನೋಡಿ, ಫಸ್ಟು ತೊಗರಿಬೇಳೆ ಹಾಕ್ಕೋತಾ ಇದ್ದೀನಿ. ಎಲ್ಲ ಫಸ್ಟೇ ತೊಳೆದಿಟ್ಕೊಂಬಿಡಿ. ಎಲ್ಲ ತೊಳೆದಿಟ್ಕೊಂಡು ಹಾಕ್ತಾ ಇದ್ದೀನಿ. ತೊಗರಿಬೇಳೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹೀರೆಕಾಯಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನಿಂದ 1 ಸ್ಪೂನ್ ಹಾಕೊಳ್ಳಿ ಸಾಕು. ಈರುಳ್ಳಿನೂ ಅದಕ್ಕೆ ಹಾಕ್ತಾ ಇದ್ದೀನಿ. ಟೊಮೊಟೊನು ಅದಕ್ಕೆ ಹಾಕೊಂಡ್ಬಿಡಿ. ನೋಡಿ, 3 ಟೊಮೊಟೊ ಹಾಕಿದ್ದೀನಿ. ನೀವು 2-3 ಎಷ್ಟು ಬೇಕೋ ಹಾಕ್ಕೊಳ್ಳಿ. ನಿಮ್ಮ ಮನೆ ಜನ ಹೆಂಗಿದ್ರೆ ಹಂಗೆ ಹಾಕ್ಕೊಳ್ಳಿ. ನಾನು 3 ಟೊಮೊಟೊ ಹಾಕಿದ್ದೀನಿ. ಬದನೆಕಾಯಿನೂ ಅದಕ್ಕೆ ಹಾಕ್ಬಿಡ್ತಾ ಇದ್ದೀನಿ. ನೋಡಿ, ನಾನೇನೇನು ಐಟಮ್ಸ್ ಹಾಕಿದ್ದೀನಿ ಅಷ್ಟು ಹಾಕೊಂಡ್ಬಿಟ್ಟು ನೀರು ಹಾಕ್ಕೊಂಡ್ಬಿಡಿ. ನೀರು 1-2 ಗ್ಲಾಸ್ ಹಾಕ್ಕೊಳ್ಳಿ ಸಾಕು. ಉಪ್ಪುನು ಅದಕ್ಕೆ ಹಾಕ್ಬಿಡಿ. ಲಾಸ್ಟಲ್ಲಿ ಸೊಪ್ಪು ಹಾಕಿ. ಸೊಪ್ಪು ನೋಡಿ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು 2 ವಿಜಲ್ ಕೂಗಿಸ್ಕೊಂಡ್ಬಿಡಿ. ನೋಡಿ, ಇದು 2 ವಿಜಲ್ ಕೂಗಿದೆ. ನಾನು ಸ್ವಲ್ಪ ಹಾರು ತೆಗ್ದಿದ್ದೀನಿ. ನೀವು ಮಂತಿದ್ರೆ ಮಂತಲ್ಲಿ ಹಿಂಗೆ ಮಸ್ಕೋತಾರಲ್ಲ, ಆ ಥರ ಮಸ್ಕೊಳ್ಳಂಗಿದ್ರೆ ಮಸ್ಕೊಳ್ಳಿ. ನಾನು ಒಂದೇ ಒಂದು ರೌಂಡು ಸುಮ್ಮನೆ ಸ್ವಲ್ಪ ಹಂಗೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ, ಈ ಥರ ಹಾರು ತೆಗ್ದಿದ್ದೀನಿ. ನೀವು ಕುಕ್ಕರಲ್ಲೇ ಬೇಯಿಸ್ಕೊಂಡ್ಬಿಟ್ಟು ಮಂತಿದ್ರೆ ಮಸ್ಕೊಳ್ಳಿ. ನೋಡಿ, ನಾನು ಮಿಕ್ಸಿ ಜಾರಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನೀವು ಮಂತಲ್ಲಿ ಮಸ್ಕೊಂಡ್ರೂ ಮಸ್ಕೋಬೋದು. ನಾನು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ನಾನು ಏನೇನು ಐಟಮ್ಸ್ ತೋರಿಸಿದೆ ಅದ್ರದ್ದು ಕಟ್ಟಿದೆ. ಅದಕ್ಕೆ ಈಗ ನಾನು ಇದು ರುಬ್ಕೊಂಡಿದ್ದೀನಲ್ವ, ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸೂಪರಾಗಿರುತ್ತೆ ರೀ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಬೇಡಿ. ಒಣಮೆಣಸಿನ್ಕಾಯಿ ಹಾಕಿದ್ರೂ ಬೊಂಬಾಟಾಗಿರುತ್ತೆ ಸಾಂಬಾರು. ಮಾಡಿ ನೋಡ್ಕೊಳ್ಳಿ, ಬೇಕಿದ್ರೆ ಹೇಗಿತ್ತು ಅಂದ್ಬಿಟ್ಟು ಹೇಳಿ. ನೋಡಿ, ಸೂಪರಾಗಿ ಬಂದಿದೆ ಸಾಂಬಾರು. ನೋಡಿ, ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಕರಿಬೇವು 2 ಒಗ್ಗರಣೆಗೆ, ಇನ್ನೇನು ಬೇಡ. ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಡಿ. ನೋಡಿ, ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ತಿರುಗಿಸ್ಕೊಂಡ್ಬಿಟ್ಟು ಮುದ್ದೆ ಏನು ಬೇಕು ಅದನ್ನು ಮಾಡಿಕೊಂಡು ತಿನ್ಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಸೂಪರಾಗಿ ಬರುತ್ತೆ. ಬಂದಿದೆ ಸಾಂಬಾರು. ಬಿಸಿ ಸೊಪ್ಪು ಹಾಕ್ಬಿಟ್ಟು ಹೀರೆಕಾಯಿ ಬದನೆಕಾಯಿ ಹಾಕ್ಬಿಟ್ಟು ಮಸೊಪ್ಪು ರೆಡಿಯಾಗಿದೆ. ಬಿಸಿ ಮುದ್ದೆ ರೆಡಿಯಾಗಿದೆ. ಬಿಸಿ ಮಾಡ್ಕೊಂಡು ಊಟ ಮಾಡಿ. ಡೈಲಿ ಈ ಥರ ಊಟ ಮಾಡ್ಕೊಂಬಂದರೆ ಯಾವ ಕಾಯಿಲೆನೂ ಇರಲ್ಲ ರೀ. ತಿನ್ನಿರಿ ಮಸಾಲೆ ಐಟಮು. ವೀಕ್ಲಿ 1 ದಿವಸನೋ ಅಥವಾ ಸಂಜೆ ಯಾವತ್ತೋ ಒಂದು ಸಂಡೇ ಗಿಂಡೆ ಯಾವ ಥರ ಮಾಡ್ಕೊಂಡು ತಿಂದರೆ ಸರಿ. ಡೈಲಿ ಮಸಾಲೆ ಐಟಮ್ಸ್ ಅಂದರೆ ನಿಜ ಹೇಳ್ತಾ ಇದ್ದೀನಿ, ಆರೋಗ್ಯ ಕೆಟ್ಟೋಗುತ್ತೆ. ಆರೋಗ್ಯ ಕೆಡಿಸ್ಕೊಬೇಡಿ. ಆರೋಗ್ಯ ಇದ್ದರೆ ಎಲ್ಲನೂ ಸಿಗುತ್ತೆ, ಇಲ್ಲಾಂದರೆ ಯಾವುದು ಬೇಡಪ್ಪ ಅನ್ಸ್ಬಿಡುತ್ತೆ. ಈ ಥರ ಅಡುಗೆಗಳು ಡೈಲಿ ಈಸಿ ರೆಸಿಪಿನೇ ತೋರಿಸ್ತಾ ಇದ್ದೀನಿ. ಮಾಡ್ಕೊಂಡು ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.